ಎಲ್ರಿಗೂ 2026ರ ಒಂದು ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆ ಒಂದು ಆರೋಗ್ಯ ಮತ್ತು ಒಳ್ಳೆಯ ಒಂದು ಬೆಳವಣಿಗೆಯನ್ನು ತಂದುಕೊಡಲಿ ಅಂತ ನಾನು ಆಶಿಸ್ತೇನೆ. ಸೊ 2025ರಲ್ಲಿ ನಿಮ್ಮಿಂದ ಏನು ಮಾಡೋಕ್ಕಾಗಲಿಲ್ವೋ ಅದನ್ನು 2026ರಲ್ಲಿ ನೀವು ಖಂಡಿತ ಮಾಡ್ತೀರಾ. ನೀವು 2025ರಲ್ಲಿ ಏನು ಮಾಡಿದ್ದೀರಾ, ಏನು ಸಾಧನೆ ಮಾಡಿದ್ದೀರಾ, ನೀವು ಥ್ಯಾಂಕ್ಸ್ ಹೇಳಿ. ಸೊ ನೀವು ಒಂದು ಪ್ರೌಡ್ ಆಗಿರಬೇಕು. ಯಾಕಂದರೆ ನೀವು ಸಂತೋಷಪಟ್ಟರೆ ಮುಂದಿನ ಒಂದು ಹೆಜ್ಜೆಗೆ ಪ್ರೋತ್ಸಾಹ ಬರ್ತದೆ. ಯಾವುದು ನೀವು 2026ರಲ್ಲಿ ಮಾಡಬೇಕು ಅಂತೀರಾ ಅಂತ ಲಿಸ್ಟ್ ಮಾಡಿ, ಒಂದು ಗೋಲ್ಸನ್ನು ಡಿಸೈಡ್ ಮಾಡಿ, ಅದನ್ನು ಸಣ್ಣ ಸ್ಟೆಪ್ಸ್ಗಳಲ್ಲಿ ಡಿವೈಡ್ ಮಾಡಿ. ಯಾಕಂದರೆ ಸಡನ್ನಾಗಿ ದೊಡ್ಡ ಗೋಲ್ ಡಿವೈಡ್ ಮಾಡೋಕ್ಕಾಗೋದಿಲ್ಲ. ನಾ ಇವತ್ತಿಂದ ಇಷ್ಟು ಮಾಡ್ತೀನಿ, ನಾಳೆ ಇಷ್ಟು ಮಾಡ್ತೀನಿ ಅಂತ ಡಿವೈಡ್ ಮಾಡಿ ಫಸ್ಟ್ 6 ತಿಂಗಳಲ್ಲೇ ಎಲ್ಲ ಗೋಲ್ನ ಕಂಪ್ಲೀಟ್ ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. 1-2 ತಿಂಗಳು ಎಕ್ಸ್ಟೆಂಡ್ ಆಗ್ಬೋದು. ಸೊ ನೀವು ಸಣ್ಣ ಸ್ಟೆಪ್ಸಲ್ಲಿ ಒಂದು 10 ಸ್ಟೆಪ್ಸಲ್ಲಿ ನಿಮ್ಮ ಒಂದು ಏನು ಉದ್ದೇಶ ಇದೆ, ಏನು ಅಚೀವ್ ಮಾಡಬೇಕು ಅಂತ ಇದೆಯಲ್ಲ ಅದನ್ನು ಮಾಡಿ ಸಣ್ಣ ಸ್ಟೆಪ್ಸಲ್ಲಿ ಡಿವೈಡ್ ಮಾಡಿ ಆ ಗೋಲ್ನ ನೀವು ಖಂಡಿತ ಅಚೀವ್ ಮಾಡ್ತೀರಾ. ನನಗೆ ಏನೇನು ಬೇಕು ರಿಸೋರ್ಸಸ್ ಅಂತ ಕ್ಯಾಲ್ಕುಲೇಟ್ ಮಾಡಿ, ಡಿಸ್ಟ್ರಾಕ್ಷನ್ಸ್ ಏನಿದೆ, ಏನು ತೆಗಿಬೇಕಂತಲೂ ಯೋಚನೆ ಮಾಡಿ. ಸೊ ಮೊಬೈಲ್ ನೋಡ್ತೀರಾ ಬಿಡಿ, ಇಲ್ಲ ನೀವು ಏನಾದ್ರು ಹರಟೆ ಹೊಡಿತೀರಾ, ಫೋನಲ್ಲಿ ಟೈಮ್ ಪಾಸ್ ಮಾಡ್ತೀರಾ, ಎಲ್ಲ ಬಿಟ್ಬಿಡಿ. ಸೊ ಇದು ಎಷ್ಟು ನೀವು ಡಿಸ್ಟ್ರಾಕ್ಷನ್ಸನ್ನು ನೀವು ತೆಗಿತೀರಾ ಅಷ್ಟು ನಿಮ್ಮ ಗೋಲಿಗೆ ಹತ್ತಿರ ಹೋಗ್ತೀರಾ. ಡೈಲಿ ನಿಮ್ಮ ಗೋಲಿಗೆ ಕೆಲಸ ಮಾಡ್ತೀರಿ, ಗೋಲ್ ಕಡೆ ಹೋಗ್ತಾ ಇರಿ. ನೀವು ಖಂಡಿತ 2026 ಮುಗಿಯೋಷ್ಟೊತ್ತಿಗೆ ಒಳ್ಳೆ ಏಳಿಗೆ ಹೊಂದ್ತೀರಾ, ಒಳ್ಳೆ ವ್ಯಕ್ತಿಯ ಬದಲಾವಣೆ ಆಗ್ತೀರಾ. ಮತ್ತೊಮ್ಮೆ 2026ರ ಹಾರ್ದಿಕ ಶುಭಾಶಯಗಳು.